ಹ್ಯಾಪಿ ಬರ್ಡೇ ಟು ಯು. ಫೈನಲ್ ಲುಕ್ ನೋಡಿ ಕೇಕ್ದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಹ್ಯಾಪಿ ಬರ್ಡೇ ಟು ಯು. ಫುಲ್ ಯಮಿ ಯಮಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಈ ವ್ಲಾಗ್ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಈ ರಕ್ಷಿತನ್ ಬರ್ತಡೇ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ಇದು. ನಾವೇನು ತುಂಬ ಗ್ರ್ಯಾಂಡಾಗಿ ಮಾಡಬೇಕಂತ ಏನಿಲ್ಲ. ಇದು ಕಾಲೇಜ್ ಲೈಫಲ್ಲಿ ಲಾಸ್ಟ್ ಬರ್ತಡೇ ಆಗಿರುತ್ತೆ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ದಿನ ಆದಮೇಲೆ ರಕ್ಷಿತಾ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ತುಂಬ ದೊಡ್ಡವಳಾಗ್ಬಿಟ್ಟಿದ್ದಾಳೆ ಇವಾಗ. ಅದಕ್ಕಾಗಿ ಬರ್ತಡೇಗೆ ನಮ್ಮ ಕೈಯಲ್ಲಿ ಎಷ್ಟು ಸ್ಪೆಷಲಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ನೈಟಿಗೆ ಸರ್ಪ್ರೈಸಾಗಿ ಚಿಕ್ಕದಾಗಿ ನಾನೇ ಓನ್ ಕೇಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವಳಿಗೆ ದೊಡ್ಡ ಕೇಕ್ ತರಿಸೋದು ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದಕ್ಕೆ ಇದಾದರೂ ಸರ್ಪ್ರೈಸ್ ಆಗಿರೋಣ, ಅದಕ್ಕೋಸ್ಕರ ವ್ಲಾಗ್ ಮಾಡ್ಕೊಳ್ಳೋಣ, ಸ್ಪೆಷಲ್ ಡೇ ಅಲ್ವಾ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಯಾಕೆ ಲೇಟಾಗಿ ವ್ಲಾಗ್ ಬರ್ತಾಯಿದ್ದಾವೆ, ಇಷ್ಟು ದಿನ ಯಾಕೆ ಬಂದಿಲ್ಲ ವ್ಲಾಗ್ ಅಂತ ಹೇಳಿದ್ರೆ ತುಂಬ ಬ್ಯುಸಿ ಇದ್ದೀನಿ ಗೈಸ್. ವರ್ಕ್ ಶೆಡ್ಯೂಲಲ್ಲಿ ಯಾವ ವ್ಲಾಗು ಮಾಡೋದಕ್ಕಾಗ್ತಾಯಿಲ್ಲ. ಸಿಕ್ಕರೆ ರೆಸ್ಟು ನಿದ್ದೆ ಮಾಡೋಣ ಅನ್ನೋ ರೇಂಜಲ್ಲಿ ಇದ್ದೀನಿ. ಅದಕ್ಕಾಗಿ ವ್ಲಾಗ್ ಮಾಡ್ತಾಯಿಲ್ಲ. ಇನ್ನು ಮುಂದೆ ಆದರೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಐ ಹೋಪ್ ಯು ಗೈಸ್ ಎಂಜಾಯಿಂಗ್ ದಿಸ್ ವ್ಲಾಗ್ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಮೆಲ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇಲ್ಲಿ ಬ್ರೆಡ್ ಇದೆ, ಇದರಲ್ಲಿ ಇವಾಗ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ತೋರಿಸ್ತೀನಿ ಬನ್ನಿ ಏನಾಗುತ್ತೆ ಅಂತ. ಮೆಲ್ಟ್ ಮಾಡೋಕ್ಕೆ ಹೊಸ ವಿಧಾನನ ಬಳಸಿದ್ದೀನಿ. ಈ ಸ್ಲೈಸಸ್ನೆಲ್ಲನೂ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಎಲ್ಲ ಬ್ರೌನ್ ಏನು ಸ್ಪೇಸ್ ಇತ್ತೋ ಅದನ್ನೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಚಾಕ್ಲೇಟಿಂದ ಮೆಲ್ಟ್ ಆಗ್ತಾಯಿದೆ. ಆ್ಯಕ್ಚುಲಿ ಕವರಲ್ಲಿ ಇಟ್ಟಿದ್ದೆ, ನನ್ನ ತಂಗಿ ಕವರಿಂದ ತೆಗೆದು ಪೀಸಸ್ ಮಾಡಿ ಇಟ್ಬಿಟ್ಟು ಹೋಗಿದ್ದಾಳೆ. ಅದರಿಂದ ಲೇಟ್ ಆಗ್ತಿದೆ, ಇಲ್ಲಂದಿದ್ರೆ ಬೇಗ ಆಗ್ತಿತ್ತು ಅನಿಸುತ್ತೆ. ಅದು ವೆಯ್ಟ್ ಮಾಡೋಣ ಗೈಸ್, ಅದು ಅಂಟಿಲ್ ಅದು ಕರ್ಗೋವರೆಗೂ. ಆ್ಯಪಲ್ಲಿ ನನಗೊಂದು ಘಟನೆ ಬಂತು ಗೈಸ್, ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಹೇಳ್ಬಿಟ್ಟು. ನಾವಂತೂ ಮೊದಲೆಲ್ಲನೂ ಬರ್ತಡೇ ಅಂತ ಹೇಳಿದ್ರೆ ಚಾಕ್ಲೇಟ್ಸ್ ತೊಗೊಂಡೋಗಿ ಮಕ್ಳಿಗೆಲ್ಲ ಕೊಟ್ಬಿಟ್ಟು, ಅದೇ ಮಕ್ಕಳಂದರೆ ನಮ್ಮ ಕ್ಲಾಸ್ಮೇಟ್ಸಿಗೆಲ್ಲ ಕೊಡೋದೇ ಫುಲ್ ದಿಲ್ ಖುಷಿಯಾಗಿರ್ತಿತ್ತು. ಬಿಕಾಸ್ ಅದೇ ನಮ್ಮ ದೊಡ್ಡ ಗ್ರ್ಯಾಂಡ್ ಬರ್ತಡೇ ಅನ್ನೋ ಥರ. ಆವಾಗೆಲ್ಲ ನಾವು ಲೆಕ್ಕ ಹಾಕ್ತಿದ್ರಿ, ಅದೇ ಇಷ್ಟು ತಿಂಗಳು ಇನ್ನೇನು 1 ದಿನ 2 ದಿನ ಮಂತ್ಗಳು ಆ ಥರ ಎಲ್ಲನೂ. ಬಟ್ ಇವಾಗೇನೋ ತುಂಬ ಇಂಟ್ರೆಸ್ಟ್ಗಳೆಲ್ಲ ಹೋಗ್ಬಿಟ್ಟಿದೆ. ಹಬ್ಬಗಳ ಮೇಲಾಗಿರ್ಬೋದು, ಬರ್ತಡೇ ಮೇಲಾಗಿರ್ಬೋದು. ಅಯ್ಯೋ ಬರ್ತಡೇನ ಬರುತ್ತೆ ಹೋಗುತ್ತೆ ಅನ್ನೋ ಥರ ಇದ್ದೀವಿ. ಅದು ನಿಮ್ಮೆಲ್ಲರಿಗೂ ಹಂಗೆ ಅನಿಸುತ್ತಾ ಇಲ್ಲ ನಮ್ಗೆ ಮಾತ್ರನ ಅಂತ ಹೇಳಿ ಕಮೆಂಟ್ ಮಾಡಿ. ರಕ್ಷಿತಂಗೆ ಆವಾಗಲಿಂದನೂ ಸ್ಪೆಷಲ್. ಅವಳಿಗೆ ಏನೋ ಗೊತ್ತಿಲ್ಲ, ಆಗಿಂದನೂ ಅವಳು ಬರ್ತಡೇ ಅಂದರೆ ಇಷ್ಟೇ. ಇವಳು ಇವಾಗಲೂ ಅಷ್ಟೇ, ಬರ್ತಡೇ ಅಂದರೆ ಅಷ್ಟೇ ಎಕ್ಸೈಟ್ಮೆಂಟ್ ಆಗಿರ್ತಾಳೆ. ಮತ್ತು ಅವಳು ಬರ್ತಡೇ ಅಂತ ಬರ್ತಾಯಿದೆ ಅಂದಂಗೆ ಬಟ್ಟೆಗಳು ತೊಗೋಬೇಕು ಎಲ್ಲನೂ ಸ್ಟಾರ್ಟ್ ಮಾಡ್ಕೊಬಿಡ್ತಾಳೆ. ನಮ್ಗೆ ಆ ಥರ ಅಲ್ಲ, ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಅದಕ್ಕೆ ಅವಳಿಗೆ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ. ಪಾಪ ಹೆಂಗಿದ್ರು ಖುಷಿ ಪಡ್ತಾಳಲ್ಲ ಬರ್ತಡೇಗೆ ಅಂತ ಹೇಳಿ ನಾವು ಸರ್ಪ್ರೈಸ್ ಮಾಡ್ತಾಯಿದ್ವಿ. ಇದು ನಾಳೆ ಇರೋದು ಅವಳು ಬರ್ತಡೇ, ಬಟ್ ಇವತ್ತು ನೈಟಿಗೆ ಇರಲಿ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಇವತ್ತು. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಫೈನಲಿ ಚಾಕ್ಲೇಟ್ ಕರಗಿದೆ ಗೈಸ್. ಇದ್ರ ಮೇಲೆ ಎಲ್ಲ ಸ್ಪ್ರೆಡ್ ಮಾಡಿ ಫೈನಲ್ ಕೇಕ್ ಅಂತ ಹೇಳಿ ತೋರಿಸ್ತೀನಿ. ಅಲ್ಲಿ ಗಂಟ ವೆಯ್ಟ್ ಮಾಡಿ. ಮತ್ತು ಮಿಡಲ್ ಲೇಯರ್ ಕಂಪ್ಲೀಟ್ ಆಗಿದೆ. ಔಟ್ ಕೋಟಿಂಗಿಗೆ ಚಾಕ್ಲೇಟ್ ಮೆಲ್ಟ್ ಮಾಡ್ಕೋಬೇಕಾಗಿದೆ. ಮಿಡಲಲ್ಲಿ ನಮ್ಮ ಮಮ್ಮಿ ಬಂದಿದ್ದಾರೆ. ಹೆಂಗೆ ಅನಿಸ್ತಿದೆ ಮಮ್ಮಿ? ಚೆನ್ನಾಗಿ ಅನಿಸ್ತಿದೆ. ಓಟ್ಸಲ್ಲಿ ಹಾಕಿದ್ಯಾ? ಇಲ್ಲ, ಅದು ಫ್ರೂಟ್ ಆ್ಯಂಡ್ ನಟ್ ಚಾಕ್ಲೇಟೇ, ಅದಕ್ಕೆ ಅದೇ ಎಲ್ಲ ಇರುತ್ತೆ ಅದರಲ್ಲೇ. ಬ್ರೆಡ್ ಕೇಕ್ ನಮ್ಮ ಕಡೆಯಿಂದ ರಕ್ಷಿತನ್ ಬರ್ತಡೇ. ಗೈಸ್, ಅನುಷಾ ಬ್ರೆಡ್ ಕೇಕ್ ಮಾಡ್ತಿದ್ದಾಳೆ. ಏನೆಲ್ಲ ಕೋಟಿಂಗ್ ಮಾಡ್ತಿದ್ದಾಳೆ. ಕೋಟಿಂಗ್ ಎಡಗಡೆ ಕಷ್ಟ ಆಗ್ತದೆ. ರೆಡ್ ಕೋಟಿಂಗ್ ಆದ್ಮೇಲೆ ಹಾಕ್ಬೇಕಾಯ್ತು. ಪೇಂಟ್ ಬಳದಂಗೆ. ಮಮ್ಮಿ ನೀನೇ ಹಾಕ್ತೀಯಾ? ಇಲ್ಲ ನೋಡಿ ಫ್ರೆಂಡ್, ಬ್ರೆಡ್ಗೆ ಸ್ವೀಟ್ ತಿನ್ನಿಸ್ತಿದ್ದಾಳೆ. ಚಾಕ್ಲೇಟ್ ತಿನ್ನಿಸ್ತಿದ್ದಾಳೆ ಅನುಷಾ. ಚಾಕ್ಲೇಟ್ ಅಲ್ವಾ? ಅದಕ್ಕೆ ಇದು ಡಾರ್ಕ್ ಚಾಕ್ಲೇಟು ಸ್ಟ್ರೆಸ್ಗೆ ಒಳ್ಳೇದಲ್ವಾ, ಅದಕ್ಕೆ ಡಾರ್ಕ್ ಚಾಕ್ಲೇಟ್ ಹಾಕಿ ಮಾಡ್ತಿದ್ದಾಳೆ. ಅವಳಿಗೆ ಜಾಸ್ತಿ ಸ್ಟ್ರೆಸ್ ಅಲ್ಲ, ಕೆಲಸ ಮಾಡಿ ನಾನು ತಿನ್ನಕ್ಕೆ ಮಾಡ್ತಾ ಇದ್ದೀನಿ. ಎಲ್ಲರೂ ಕೇಕ್ ಕಟ್ ಮಾಡಿಸುವಾಗ ಸ್ವಲ್ಪ ತಿಂತಾರಲ್ವಾ, ಅದಕ್ಕೆ ಎಲ್ಲರಿಗೂ ಆಗುತ್ತೆ. ರಕ್ಷಿತಾ ಒಬ್ಳಿಗೆ ಅಲ್ಲ, ನಿನ್ನೊಬ್ಳಿಗೆ ಅಲ್ಲ, ನಮಗೂ ಕೂಡ ಆಗುತ್ತೆ. ನಮ್ಮನೇಲಿ ಒಬ್ಳು ಚೆಫ್ ಇದ್ದಾರೆ. ಏನೋ ಅಲ್ಪ ಸ್ವಲ್ಪ ಮಾಡ್ತೀನಿ. ಹಂಗೇನು ಬರುತ್ತೋ. ಈಗ
ಏನ್ ಮಾಡ್ತೀನಿ ಅಂದ್ರೆ ಈ ಸ್ಲೈಸ್ ಅಲ್ಲಿ ಕಟ್ ಮಾಡಿದ್ನಲ್ಲ ಅದನ್ನೆಲ್ಲ ಯಾಕೆ ವೇಸ್ಟ್ ಮಾಡ್ಬೇಕು, ಎಲ್ಲ ಚಿಂಕ್ರೆ ಇದ್ ಮಾಡ್ಕೊಂಡು ಉಳಿದಿರೋಂತ ಚಾಕ್ಲೇಟ್ ಇದೆಯಲ್ಲ ಅದನ್ನೆಲ್ಲನೂ ಅದಕ್ಕೆ ಈ ತರ ಮಾಡ್ಕೊಡ್ತೀನಿ, ಈ ತರ ಪುಡಿನ. ಆಗ ಇಲ್ಲಿ ಈ ಕಡೆ ಎಲ್ಲ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಮಾಡಿದ್ರೆ ಅದು ಕೂಡ ವೇಸ್ಟ್ ಆಗಲ್ಲ, ಯಾವುದು ವೇಸ್ಟ್ ಆಗಲ್ಲ. ಹಂಗೆ ತಲೆ ಓಡಿಸ್ತಾ ಇದೀವಿ. ಪಾರ್ಟ್ ನಾನು ಹೇಳ್ದಂಗೆ ಕೇಕ್ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ತೋರಿಸಿದ್ರಲ್ಲ, ಇದು ಬ್ರೆಡ್ ಕ್ರಮ್ಸ್ ಏನೇನು ಉಳಿದಿದ್ವು ಅದರಲ್ಲಿ ಆ ಚಾಕ್ಲೇಟ್ ಇದಕ್ಕೆ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಇದಕ್ಕೆ ಡೆಕೋರೇಟ್ ಮಾಡ್ತೀವಿ ಇವಾಗ. ನೋಡೋಣ ಬನ್ನಿ ಹೆಂಗೆ ಕಾಣುತ್ತೆ ಅಂತ. ಗಾಯ್ಸ್ ಫೈನಲ್ ಲುಕ್ ನೋಡಿ ಕೇಕ್ದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅಲ್ಲ, ಯಾವ ಕಡೆ ಅಂತ ತಿರ್ಗಿಸಿದ್ರು. ಫುಲ್ ನಟ್ ಮತ್ತು ಬ್ರೆಡ್ ಕ್ರಮ್ಸಿಂದ ಮಾಡಿದ್ದೀನಿ. ಐ ಹೋಪ್ ಅವಳಿಗೂ ಇಷ್ಟ ಆಗುತ್ತೆ ಬಿಟ್ಟು. ಕಾದು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ನೈಟ್ 12 ಗಂಟೆವರೆಗೂ ನೀವು ವೆಯ್ಟ್ ಮಾಡಿ. ಕಟ್ ಮಾಡಿಸೋ ಸಮಯ ಬಂದಿದೆ ಗೈಸ್. ಎಷ್ಟು ಗಂಟೆ ಗೊತ್ತಾ? ಮಧ್ಯಾಹ್ನ 2 ಗಂಟೆ. ಅಲಾರಾಮ್ ಬಿಟ್ಟು ಮಲ್ಕೊಬಿಟ್ಟಿದ್ದೀವಿ, ಎದ್ದೊಳ್ಳೆ ಇಲ್ಲ. ಅದಕ್ಕೆ ಇವಾಗೆಲ್ಲ ಕ್ಲಿಯರ್ ಮಾಡಿ ಅಕ್ಕ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದವಳೆ. ಬನ್ನಿ ಕೇಕ್ ಕಟ್ ಮಾಡಿಸುವ. ನಮ್ಮ ತಮ್ಮ ಬಂದಿದ್ದಾನೆ, ನನ್ನ ತಮ್ಮ. ಅವ್ರು ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಅವ್ರ ಫ್ರೆಂಡುಗೆ ಗಿಫ್ಟ್ ತಗೋ ಬಂದಿದ್ದಾನೆ. ಆ ಗಿಫ್ಟ್ ಹೆಂಗಿದೆ ಅಂದರೆ ಯೂನಿಕ್ ಆಗಿದೆ ಗೈಸ್, ನಿಮಗೂ ತೋರಿಸ್ತೀನಿ. ಹೌ ಎಕ್ಸೈಟೆಡ್ ಯು? ಫುಲ್ ನೀನೇ ತೋರಿಸ್ಬಿಡಿ ಏನು ಗಿಫ್ಟು ಅಂತ. ಏ ಬೇಡ ಇರೋ, ಇಲ್ಲೇ ಕಾಣ್ತೈತೆ. ಕುರಿಮರಿ ಆ್ಯಂಡ್ ಆನಿ ಟಗರು ಮರಿ ಎರಡು ಅವ್ಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ತಗೊಂಡವನು. ನಾವಿಬ್ಬರೇ ಪ್ಲ್ಯಾನ್ ಮಾಡಿ ತಗೊಬಂದು ಸರ್ಪ್ರೈಸಾಗಿ ಇಕ್ಕಿದ್ರಿ. ಕಳ್ಳಿ ಯಾವಾಗೋ ನೋಡ್ಕೊಬಿಟ್ಟವಳೆ, ಏನು ಮಾಡೋಕ್ಕಾಗ. ಬಟ್ ಆದರೂ ಇವತ್ತು ನೋಡಿದ್ದೇವೆ, ತಗೊಬಂದಿರೋದೇ ಇವತ್ತು. ಫೋಟೋ ಅಷ್ಟೇ ನೋಡಿರೋದಷ್ಟು. ಬಾ ಕಟ್ ಮಾಡೋಣ ಕೇಕು. ಹ್ಯಾಪಿ ಬರ್ಡೇ ಟು ಯು ಹೇಳ್ರು. ಬರ್ಡೇ ಗಟ್ಟಿಯಾಗಿದೆ ಅಂತೆ ಕೇಕು. ಹೆಂಗಿದೆಯೋ ಏನೋ ಟೇಸ್ಟ್ ಗೊತ್ತಿಲ್ಲ. ನಿನ್ನೆ ನೈಟ್ ಹೇಳ್ಬೇಕಾದವ್ರು ಇವತ್ತು ಬೆಳಗ್ಗೆ ಹೇಳ್ತಿದ್ದಾರೆ. ಹ್ಯಾಪಿ ಬರ್ಡೇ ಟು ಮೀ ಅನ್ಕೋ. ಅದೇ ಫ್ರಿಜ್ಜಲ್ಲಿ ಇಕ್ಬಿಟ್ಟು ಕೇಕು. ಹ್ಯಾಪಿ ಬರ್ಡೇ ಟು ಯು. ಅವ್ಳು ತಿನ್ಸೋದನ್ನ ಏ ಹೇಳ್ರು, ಆನೆಸ್ಟ್ ರಿವ್ಯೂ ಹೇಳ್ರು ಕೇಕ್ದು. ಚೆನ್ನಾಯ್ತಾ? ಫ್ರಿಜ್ಜಿಂದ ತೆಗ್ದು 10 ನಿಮಿಷ ಈಚೆಗೆ ಇಕ್ಬೇಕಾಯ್ತು. ಅದಕ್ಕೆ ಅಷ್ಟೇ ಇರ್ಲಿ, ಪರವಾಗಿಲ್ಲ ಬಿಡು, ಹಂಗೆ ತಿನ್ಲಿ. ನೀನು ಸಾಕು ದೊಡ್ಡ ಕೇಕ್ ತಗೋತೀವಲ್ಲ ಅವಾಗ ಮಾಡ್ಕೊಳ್ಳೋಣ ಬಿಡು, ಮಿಕ್ಕಿದೆಲ್ಲನೂ. ಹೌದಾ, ಸರಿ. ಹಂಗಿದ್ರೆ 500 ರೂಪಾಯಿ ಕಾಸು ಹಾಕ್ಬಿಟ್ರಿ ಆಯ್ತು ಅಲ್ವಾ ಗೈಸ್? ಅಷ್ಟೊಂದು ಕಷ್ಟಪಟ್ಟು ಮಾಡಿದೀವಿ ನಾವು. 500 ರೂಪಾಯಿ ಕಾಸು ಹಾಕಿಸ್ಕೊಳ್ಳೋಣ. ಯಾವಾಗ ತಿನ್ಬೇಕಾಗಿತ್ತು, ಅದು ನೈಟೇ ಕುಯ್ಬೇಕಾಗಿದ್ದು ಇವಾಗ ಕುಯ್ತಿದ್ದೀವಿ ಅಷ್ಟೇ. ಅಷ್ಟು ಬೇಗ ಬರ್ತಡೇ ಮಾಡಿದೀವಿ ಅವ್ರದ್ದು. ಲೇಟೆಸ್ಟಾಗಿ ಅಲ್ಲಿ ಲೇಟಾಗಿ ಮಾಡಿದ್ರು ಲೇಟೆಸ್ಟಾಗಿ ಮಾಡೋಣ. ಹೌದು, ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಇವರಿಗೆ ಫೋಟೋ ಶೂಟ್ ಸೆಷನ್ ಮಾಡ್ತಿದೀವಿ. ನೋಡಿ, ಒಂದಷ್ಟು ಫೋಟೋಗಳು ತೆಗಿತಿದೀವಿ. ಅದ್ರಲ್ಲಿ ಯಾವ್ದು ಒಪ್ಕೊಳ್ಳಲ್ಲ ಮೇಡಮ್ ಅವ್ರು. ಏನ್ ಮಾಡೋಣ, ಚೆನ್ನಾಗಿಲ್ಲ ಅಂತೀಯಲ್ಲೇ, ಅಷ್ಟು ಫೋಟೋ ತೆಗ್ದಿದ್ದೀನಿ, ಎಲ್ಲದಕ್ಕೂ ಚೆನ್ನಾಗಿಲ್ಲ ಅಂತ. ಇನ್ನೆಂತ ಫೋಟೋಗ್ರಾಫರ್ ಆಗ್ಬೇಕು ಗೊತ್ತಿಲ್ಲ ಗೈಸ್. ನಾನು ತೆಗಿತಾಳೆ, ಎಲ್ಲೆಲ್ಲೆಲ್ಲೋ ಹೋಗ್ಬಿಟ್ಟಿರ್ತೆ ಅದು, ಅಂತದೆಲ್ಲ ತೆಗಿತಾಳೆ. ನಾನು ಇಟ್ಕೊಂಡಿಲ್ವ ನೋಡಿ, ಏನೆಲ್ಲ ಹೇಳ್ತಾಳಪ್ಪ. ಡಿನ್ನರಿಗೆ ಅಂತ ಹೇಳಿ ಆಚೆ ಹೋಗ್ತಾ ಇದೀವಿ. ಫುಲ್ ಎಲ್ಲರೂ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು, ಅವನು ಫ್ರೆಂಡು ಮಮ್ಮಿ ಎಲ್ಲರೂ ಫುಲ್ ಫ್ಯಾಮಿಲಿ ಹೋಗ್ತಾ ಇದೀವಿ. ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಫುಲ್ ಯಮ್ಮಿ ದೇಸಿ ಮಸಾಲಾಗಿ ಬಂದಿದ್ದೀವಿ ಊಟ ಮಾಡಕ್ಕೆ. ಊಟ ಮಾಡಾದ್ಮೇಲೆ ಬ್ಲಾಗ್ ಮಾಡ್ತೀವಿ ಬನ್ನಿ. ಫ್ಯಾಮಿಲಿ ಜೊತೆ ಡಿನ್ನರ್ ಮಾಡೋಕೆ ಹೋಗಿ ತುಂಬ ದಿನ ಆಗಿತ್ತು ಅಂತ ಹೇಳಿಬಿಟ್ಟು ನಾನು ರಕ್ಷಿತಾ ಎಲ್ಲರೂ ಪ್ಲ್ಯಾನ್ ಮಾಡಿದ್ರಿ. ಮುಂಚೆನೇ ರಕ್ಷಿತಂಗೆ ದೇಸಿ ಮಸಾಲೆಗೆ ಹೋಗಿ ಅಲ್ಲಿ ಊಟ ಮಾಡಬೇಕಂತ ತುಂಬ ಇಷ್ಟ ಆಯಿತು. ಅನ್ಲಿಮಿಟೆಡ್ ಬಫೆಯಲ್ಲಿ ನಾವು ಅಷ್ಟು ತಿಂದೇ ಇದ್ರೂ ಬೇಡ, ನಾವು ಹೋಗಲೇಬೇಕು ಒಂದ್ಸಲ ಆದರೂ ಅಂತ ಹೇಳಿ ಅವಳೇ ಕರ್ಕೊಂಡೋಗಿ ಪಾರ್ಟಿ ಕೊಡಿಸಿದ್ಲು ನಮಗೆಲ್ಲರಿಗೂ. ಚೆನ್ನಾಗಿತ್ತು ಊಟ. ಏನಂತಾರೆ, ಫಸ್ಟ್ ಟೈಮ್ ಆಗಿದ್ದರಿಂದ ಏನೇನಿತ್ತು ಅಂತ ಹೇಳಿ ಎಂಜಾಯ್ ಮಾಡಿಕೊಂಡು ಎಲ್ಲನೂ ಒಂದು ರೌಂಡ್ ತಿನ್ಕೊಂಡು ಬಂದ್ರಿ. ನಿಮಗೂ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ.
ಇವರೇ ನೋಡಿ ಬರ್ತ್ಡೇ ಗರ್ಲ್. ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಟ್ರೀಟ್ ಬರ್ತ್ಡೇ ಗರ್ಲ್. ಫುಲ್ ಹ್ಯಾಪಿನಾ అంటే ಹೆಂಗಿದೆ ಗಾಯ್ಸ್? ಸಕ್ಕದಾಗಿ ತಿಂತಾ ಇದೀವಿ ನಾವಂತೂ, ಫುಲ್ ಅನ್ಲಿಮಿಟೆಡ್. ನೋಡಿ ನಮ್ಮ ಅಕ್ಕ ಅವರು ಬರ್ತಿದ್ದಾರೆ, ಇನ್ನ ನಮ್ಮ ಅಣ್ಣ ಎಲ್ಲ ಹೋಗಿದ್ದಾರೆ. ಫುಲ್ ಮಸ್ತು. ನೋಡಿ ನಮ್ಮ ಅಕ್ಕ ಬಂದು ಹೆಂಗಿದೆ? ಚೆನ್ನಾಗಿದೆ. ಅದು ಜಾಸ್ತಿ ಆಗ್ತೈತೆ. ಏ ಇಲ್ಲ, ತಿನ್ಬೇಕು, ಡೈಲಿ ತಿನ್ನಕ್ಕಾಗಲ್ಲ. ಅದಕ್ಕೆ ಡೈಲಿ ಇವಾಗ ತಿನ್ನಕಾಯ್ತಾ. ಅನ್ಲಿಮಿಟೆಡ್ ಬಂದಾಗ ಅದು ಯೋಚನೆ ಮಾಡ್ಬೇಡ, ತಿನ್ಬಿಡ್ಬೇಕು. ತಿನ್ನಕ್ ಆಗಿಲ್ಲ ಅಂದ್ರೆ ತಿನ್ಬಿಡ್ಬೇಕು. 2 ವಿಕೆಟ್ ಡೌನ್ ಗೈಸ್ ಆಲ್ರೆಡಿ. ಏನ 4 ವಿಕೆಟ್ ಬ್ಯಾಟಿಂಗ್ ನಡೀತಾ ಇದೆ. ಫುಲ್ ಜಾಲಿ ನಡೀತಾ ಇದೆ. ಸ್ಕ್ರೀಮಿಂದ ಫುಲ್ ಕಂಪ್ಲೀಟ್. ಯಾರು ಫಸ್ಟ್ ಫಸಕ್? ನೀನಾ ಫಸ್ಟು ಔಟ್ ಆಗಿದ್ದು ನಮ್ಮ 4 ಜನದಲ್ಲಿ. 4 ಜನದಲ್ಲಿ ಕಣೆ, ಅವ್ರದ್ದು ಆಗೋಯ್ತು ಆಲ್ರೆಡಿ. ನೀನು ಆದ್ಮೇಲೆ ಇವನು ಆದ್ಮೇಲೆ ನಾನು ಆದ್ಮೇಲೆ ಇವರು ವಿನ್ನರ್. ಅವ್ರಿಗೆ ರಕ್ಷಿತಾ ನೆಕ್ಸ್ಟ್ ನಾನ್ ವೆಜ್ ಊಟ ಕೊಡ್ತಾಳೆ, ವಿನ್ನರ್ ಆದವ್ರಿಗೆ. ಅದಕ್ಕೆ ಇನ್ನು ಕೇಕ್ ಕಟ್ ಮಾಡೋದೈತೆ ಮನೆಗೆ ಸಾಕಾಯ್ತು. ಇಲ್ಲಿಗೆ ನಾವು ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಬಿರಿಯಾಗಿ ಉಂಡ್ಬಿಟ್ಟು ಬಂದ್ಬಿಟ್ಟು ಇವತ್ತು ಏನಾದರೂ ಸರಿ ಕೇಕ್ ಕಟ್ ಮಾಡಿಸ್ಬಿಡುವ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೆಂಗೆ ತಿಂದೆ? ಹೆಂಗಿತ್ತು? ಸರಿ ತಿಂದ್ಬಿಟ್ಟಿದ್ದೀನಿ. ಇರಲಿ ಪರವಾಗಿಲ್ಲ. ಲಾಸ್ಟ್ ಟೈಮ್ ಇಷ್ಟೇ. ಅದಾದ್ಮೇಲೆ ಏನು ಸೆಲೆಬ್ರೇಷನ್ ಇರಲ್ಲ. ಇನ್ನೊಂದು ವರ್ಷದವರೆಗೂ ಯಾವ ಸೆಲೆಬ್ರೇಷನ್ ಎಲ್ಲ ಇರಲ್ಲ. ನಿನ್ನ ಕಂಪ್ನಿ ಮಾಡಿಸ್ಕೋ ಅವಾಗ. ಬನ್ನಿ ಗೈಸ್, ಇವಾಗ ಸೆಲೆಬ್ರೇಷನ್ ಹೆಂಗಿರುತ್ತೆ, ಕೇಕ್ ಹೆಂಗಿದೆ ಅಂತ ತೋರಿಸ್ತೀನಿ. ಇದ್ರಿಗೂ ಹೊಟ್ಟೆ ಭಾರ ಆಗದೆ. ಇಲ್ಲಿ ಕೇಕು, ಈ ಕೇಕ್ನ ಹೊಡ್ಕೊಂಡು ಜಸ್ಟ್ ಬೇಕವರೆಗೂ ಹೋಗಿದ್ದೀವಿ ಗೈಸ್. ಬೇರೆದ್ರ ಪ್ಲ್ಯಾನ್ ಮಾಡಿದ್ವಿ, ಇಲ್ಲಿ ಜಸ್ಟ್ ಬೇಕ್ ಅರಿಸೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು ಕ್ರೈಮ್ ಪಾರ್ಟ್ನರ್. Just fall in love. I'm not the DJ and I love this song. Me and you and the night feel so young. Every single moment has led up to this one. Whoa, did the stars align? Whoa, maybe it's a sign. We should do tonight again, even in another lifetime. ಚೆನ್ನಾಗಿ ತಿಂದ್ಬಿಟ್ಟು ಯಾವ ಕೇಕ್ ಇಲ್ಲ, ಕೇಕ್ ಚೆನ್ನಾಗದೆ. ಏ ರಕ್ಷಿತಾ, ಇಲ್ಲಿ ನೋಡ್ರು ಹೋಗ್ಲಿ. ನೀನೇ ಗ್ಯಾಪಲ್ಲಿ ವಿಡಿಯೋ ಮಾಡ್ಕೊಬಿಡಕ್ಕ. ಮಾಡ್ಕೋತಾ ಇದ್ದೀನಿ ನಾನು, ಅದನ್ನೇ ಮಾಡ್ತಾ ಇದ್ದೀನಿ ಈಗ. ಇದು ಐಸ್ ಕ್ರೀಮ್ ಕೇಕ್ ಕಣೋ, ಚೆನ್ನಾಗೈತೆ. ಒಂದು ಐಸ್ ಕ್ರೀಮ್ ಕೇಕ್ ಗಿಂತ ಸಕ್ಕತ್ತಾಗೈತೆ. ಇಲ್ಲ, ಚೆನ್ನಾಗದೆ, ತಿನ್ಬೇಕು ಅನ್ಸ್ತದೆ ತಿನ್ನಾದ್ಮೇಲೆ. ಹಂಗೆ ಫೋಟೋ ತೆಗಿತೀನಿ. ಯಾವ ಎಲ್ಲ ಚೇಷ್ಟೆ. ಆಯ್ತು. ನಿಜವಾಗ್ಲೂ ಸಕ್ಕತ್ತಾಗಿದೆ ಕೇಕ್ ಮಾತ್ರ. ನಾವು ಈ ತರ ಕೇಕ್ ನ ಜಸ್ಟ್ ಬೇಕಲ್ಲಿ ಫಸ್ಟ್ ಟೈಮ್ ತಗೊಂಡಿದ್ರಿಂದ ಹಂಗ ಅನ್ಸ್ತಾ ಇರ್ಬೋದೇನೋ, ಬಟ್ ಕೇಕ್ ಮಾತ್ರ ವಂಡರ್ಫುಲ್ ಆಗಿದೆ ಗೈಸ್. ಬರ್ತಡೇ ಅಂತೂ ಮುಗೀತು. ಬರ್ತಡೇಗೆ ಬಂದಿರೋ ಗಿಫ್ಟ್ಗಳು ತೋರ್ಸೋಣ. ಎಷ್ಟು ಲಾಂಗ್ ಆಗುತ್ತೋ ಗೊತ್ತಿಲ್ಲ ವಿಡಿಯೋ ತೋರ್ಸೇ. 2 ಬೆಳಗ್ಗೆನೆ ತೋರಿಸಿದ್ವಿ. ಅದು ಅವ್ರ ಫ್ರೆಂಡೇ ತಂದ್ಕೊ ಕೊಟ್ಟಿರೋದು. ಅದ್ರ ಜೊತೆಗೆ ಇದೊಂದು ತಗೊಬಂದು ಕೊಟ್ಟವ್ರೆ. ಇವಳು ಫೇವ್ರೇಟಲ್ಲಿ ಫೇವ್ರೇಟ್ ಚಾಕ್ಲೇಟ್ ಇದು, ಸರ್ಪ್ರೈಸ್ ಆಗಿ. ಓಕೆ, ಈ ವಿಡಿಯೋನ ಇಲ್ಲಿಗೆ. ಆಮೇಲೆ ನಮ್ಮ ಬಾವ ನಮಗೆ ಕೇಕ್ ಕೊಡಿಸ್ತಿದ್ದಾರೆ.
ಆಮೇಲೆ ಬಟ್ಟೆ ನಮ್ಮ ಅಕ್ಕನು ಬಟ್ಟೆನೂ ಕೊಡಿಸಿದ್ದಾರೆ, ನಮ್ಮ ಅಕ್ಕನೂ ಬಟ್ಟೆ ಕೊಡಿಸ್ತಿದ್ದಾರೆ, ಬಾ. ನಮ್ಮ ಅಮ್ಮ ಸ್ಯಾರಿ ಕೊಡಿಸಿದ್ದಾರೆ. ಅಷ್ಟೇ ಗೈಸ್. ಇವತ್ತು ರಕ್ಷಿತನ್ ಬರ್ತಡೇ ಬ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ತುಂಬ ಲಾಂಗ್ ಆಗೋಗಿರುತ್ತೆ ಆಲ್ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಮರಿಬೇಡಿ.